ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಭೀಷ್ಮಾಚಾರ್ಯರ ಜೀವನ ಚರಿತ್ರೆಯನ್ನು ನೋಡೋಣ. ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಒಂದು ಪ್ರಮುಖವಾದ ಒಂದು ಕ್ಯಾರೆಕ್ಟರ್. ಇವಾಗ ಭೀಷ್ಮರ ಬಗ್ಗೆ ತಿಳಿಯೋಣ. ಒಂದು ಬಾರಿ ಬ್ರಹ್ಮದೇವರ ಸಭೆಯಲ್ಲಿರುವಾಗ ಗಂಗಾದೇವಿ ಅಲ್ಲಿಗೆ ಬರ್ತಾರೆ ಸಭೆಗೆ. ಬಹಳ ಗಾಳಿ ಬಂದು ಗಂಗಾದೇವಿದು ಸೆರಗು ಬೀಳತ್ತೆ. ಆವಾಗ ಎಲ್ಲ ಅಲ್ಲಿ ಕೂತಿರೋ ರಾಜರ್ಷಿಗಳು ಎಲ್ಲ ಸಭಾ ಸದಸ್ಯರೆಲ್ಲ ಕಣ್ ಮುಚ್ಕೊಂಡ್ಬಿಡ್ತಾರೆ. ಬ್ರಹ್ಮದೇವ್ರ ಸಭೆಯಲ್ಲಿ ಈ ತರ ಆಯ್ತಲ್ಲ ಅಂತ. ಒಂದು ರಾಜರ್ಷಿ ಮಾತ್ರ ಕಣ್ಣು ಮುಚ್ಚಲ್ಲ, ತೆಗೆದು ಗಂಗಾದೇವಿನ ನೋಡ್ತಾ ಇರ್ತಾನೆ. ಗಂಗಾದೇವಿ ಕೂಡ ಅವ್ರನ್ನ ನೋಡ್ಬಿಟ್ಟು ಇಬ್ಬರಿಗೂ ಪ್ರೀತಿ ಶುರು ಆಗ್ಬಿಡತ್ತೆ. ಆ ಮೋಹದಲ್ಲಿ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂತಾ ಇರ್ತಾರೆ. ಬ್ರಹ್ಮದೇವರು ಎಲ್ಲಾರು ಕಣ್ ತೆಗಿತಾರೆ ಸ್ವಲ್ಪ ಹೊತ್ತಿಗೆ, ಅವ್ರಿನ್ನ ಹಾಗೆ ನೋಡ್ಕೊಂತಾ ಇರ್ತಾರೆ. ಬ್ರಹ್ಮದೇವ್ರ ಕೋಪ ಬಂದ್ಬಿಟ್ಟು ಆ ರಾಜರ್ಷಿನ ಭೂಲೋಕದಲ್ಲಿ ಜನ್ಮ ತಗೊಂಬ ಹಾಗೂ ಮತ್ತೆ ಗಂಗಾದೇವಿನ ಕೆಲವು ವರ್ಷಗಳು ಭೂಲೋಕದಲ್ಲಿ ಇರೋ ಹಾಗೂ ಶಾಪ ಕೊಟ್ಬಿಡ್ತಾರೆ. ಅವರಿಬ್ಬರಿಗೂ ನಾಚಿಕೆ ಆಗ್ಬಿಟ್ಟು ಬ್ರಹ್ಮದೇವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ಗಂಗಾದೇವಿ ಭೂಲೋಕಕ್ಕೆ ಬರ್ತಾ ಇರ್ತಾರೆ. ಅವಾಗ ಅಷ್ಟಾವಸುಗಳು ಕಾಣಿಸ್ತಾರೆ ಗಂಗಾದೇವಿಗೆ. ಕಾಣಿಸಿ ಅವ್ರು ಹೇಳ್ತಾರೆ, ಈ ತರ ವಸಿಷ್ಠರ ಮಹರ್ಷಿ ನಮ್ಗೆ ಶಾಪ ಕೊಟ್ಟಿದ್ದಾರೆ, ನಾವು ಭೂಲೋಕದಲ್ಲಿ ಹುಟ್ಟಬೇಕಂತೆ. ನೀನು ಅದ್ರಲ್ಲಿ 7 ಜನಕ್ಕೆ ಏನ್ ಹೇಳಿರ್ತಾರೆ ವಸಿಷ್ಠರು, ನೀವು ಹುಟ್ಟಿದ ತಕ್ಷಣ ಸತ್ತೋಗ್ಬಿಡ್ಬೋದು, ಬಟ್ ಒಬ್ಬರು ಮಾತ್ರ ಕಂಪಲ್ಸರಿ 100 ವರ್ಷಗಳಿದ್ದು ಅಲ್ಲಿ ಭೂಲೋಕದಲ್ಲಿದ್ದು ಬರ್ಬೇಕಾಗತ್ತೆ ಅಂತ ಹೇಳಿರ್ತಾರೆ. ಅದಕ್ಕೆ ಅವರೆಲ್ಲ ಗಂಗಾದೇವಿನ ಸಹಾಯ ಕೇಳ್ತಾರೆ. ಗಂಗಾದೇವಿನು ತನಗೆ ಬಂದಿರೋ ಶಾಪವನ್ನು ಹೇಳಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಭೂಲೋಕಕ್ಕೆ ಬಂದ್ಬಿಡ್ತಾರೆ. ಬ್ರಹ್ಮದೇವರಿಂದ ಶಾಪ ಪಡೆದಿರೋ ರಾಜರ್ಷಿ ಕೂಡ ಭೂಲೋಕದಲ್ಲಿ ಹಸ್ತಿನಾಪುರ ರಾಜ್ಯದಲ್ಲಿ ಶಂತನನಾಗೆ ಜನ್ಮ ತಗೊಂಡಿರ್ತಾನೆ. ಆದ್ರೆ ಶಂತನ ಮಹಾರಾಜ ಒಂದ್ಸತಿ ಗಂಗಾ ತೀರಕ್ಕೆ ಬರ್ತಾರೆ. ಬಂದು ಅಲ್ಲಿ ಗಂಗವನ್ನು ನೋಡ್ತಾರೆ. ನೋಡಿ ಪ್ರೀತಿ ಮಾಡಿ ಮದ್ವೆ ಮಾಡ್ಕೋಬೇಕು ಅಂತ ಕೇಳ್ತಾರೆ ಗಂಗಾನ. ಅವಾಗ ಗಂಗಾದೇವಿ ಅಂತಾರೆ, ಆಯ್ತು ಮಾಡ್ಕೊಂತೀನಿ, ಆದ್ರೆ ನಾನು ಏನ್ ಮಾಡಿದ್ರು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನೀವೇನು ನಂಗೆ ಎದುರು ಹೇಳ್ಬಾರ್ದು, ನನ್ನ ಪ್ರಶ್ನೆ ಮಾಡಬಾರ್ದು ಅಂತಾರೆ. ಅದಕ್ಕೆ ಶಂತನು ಮಹಾರಾಜ್ ಸರಿ ಅಂತ ಅಂದ್ಬಿಡ್ತಾರೆ. ಹಾಗೆ ಇರ್ತಾರೆ. ಅವ್ರಿಗೆ ಕೆಲವು ದಿವ್ಸಕ್ಕೊಂದ್ ಮಗ ಆಗ್ತಾನೆ. ಗಂಗಾದೇವಿ ಅವನ್ನ ತಗೊಂಡ್ ಹೋಗಿ ಗಂಗಾನಲ್ಲಿ ಹಾಕ್ಬಿಡ್ತಾರೆ. ಪಾಪ ಶಂತನು ಮಹಾರಾಜಗೆ ತುಂಬಾ ಬೇಜಾರಾಗತ್ತೆ. ಆದ್ರೂ ಏನೇ ಹೇಳಲ್ಲ. ಇದೇ ತರ 7 ಜನ ಮಕ್ಕಳನ್ನ ತಗೊಂಡೋಗಿ ಗಂಗಾನಲ್ಲಿ ಹಾಕ್ಬಿಡ್ತಾಳೆ ಗಂಗಾದೇವಿ. 8ನೇ ಮಗುನ್ ಕೂಡ ಅದೇ ತರ ಹಾಕಕ್ ಹೋಗಿದ್ದಾಗ ಇನ್ನ ರಾಜ ತಟ್ಕೊಳ್ಳಾರ್ದೆ ಬೈದ್ ಬಿಡ್ತಾನೆ, ಏನ್ ಈ ತರ ಎಲ್ಲಾ ಮಕ್ಕಳನ್ನ ಹಾಕ್ಬಿಡ್ತಾ ಇದೆಯಲ್ಲ, ಹಾಕ್ಬೇಡ, ಈ ಮಗು ನಂಗೆ ಬೇಕು ಅಂತ ಜಗಳ ಆಡ್ತಾನೆ. ಅದಕ್ ಗಂಗಾದೇವಿ ಅಂತಾರೆ, ನಾನು ಫಸ್ಟೇ ಹೇಳಿದ್ದೆ, ನೀನ್ ಯಾವತ್ತು ನಂಗೆ ಪ್ರಶ್ನೆ ಮಾಡ್ತೀಯೋ ಆವತ್ ನಿನ್ ಬಿಟ್ಟೊಟ್ಟೋಗ್ತೀನಿ ಅಂತ. ಇವಾಗ ನೀನ್ ನನ್ನ ಪ್ರಶ್ನೆ ಮಾಡಿದಿ, ನಾನು ಬಿಟ್ಟೊಟ್ಟೋಗ್ತಾ ಇದ್ದೀನಿ ಅಂತ ಹೇಳಿ ಆ ಮಗುನ್ ಕರ್ಕೊಂಡು ಹೊಟ್ಟೋಗ್ತಾ ಇರ್ತಾಳೆ. ಅದಕ್ಕೆ ಆ ರಾಜ ಅಂತಾನೆ, ಆ ಮಗು ನಂದು, ನಂಗ್ ಕೊಡು ಅಂತ. ಅದಕ್ ಗಂಗಾದೇವಿ ಅಂತಾಳೆ, ಈ ಮಗು ನಂದು ಕೂಡ, ನಾನ್ ಕರ್ಕೊಂಡೋಗಿ ಇವನ್ಗೆ ಪರಶುರಾಮ್ ದೇವ್ರ ಹತ್ರ ವಶಿಷ್ಠರ ಹತ್ರ ಎಲ್ಲಾ ವಿದ್ಯೆಗಳು ಹೇಳ್ಕೊಟ್ಟು ಆಮೇಲೆ ಬಂದ್ ನಿನ್ನ ಹತ್ರ ಬಿಡ್ತೀನಿ ಅಂತ ಹೇಳಿ ಆ ಮಗುನ್ ಕರ್ಕೊಂಡು ಹೊಟ್ಟೋಗ್ತಾಳೆ. ಆಮೇಲೆ ಶಂತನ ಮಹಾರಾಜ್ ಕೂಡ ಅವ್ರ ರಾಜ್ಯಕ್ಕೆ ಹೊಟ್ಟೋಗ್ತಾರೆ. ಅವ್ರ ಪಾಡಿಗೆ ಅವ್ರು ಅಲ್ಲಿ ಇದ್ದು ಬಿಡ್ತಾರೆ. ಗಂಗಾದೇವಿ ಮಗುನ್ ಕರ್ಕೊಂಡೋಗಿ ಪರಶುರಾಮ್ ದೇವ್ರ ಹತ್ರ ವಶಿಷ್ಠರ ಹತ್ರ ಎಲ್ಲಾ ಅಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಎಲ್ಲ ರಾಜನೀತಿ ಶಾಸ್ತ್ರ ಏನೇನ್ ಒಂದು ಮಗು ಕಲಿಬೇಕೋ ಎಲ್ಲವನ್ನ ಹೇಳ್ಕೊಟ್ಟು, ಆ ಮಗು ನೋಡಕ್ ಬೇರೆ ತುಂಬಾ ತೇಜಸ್ಸಿಂದ ತುಂಬಾ ಸುಂದರವಾಗಿರ್ತಾನೆ, ಬಲಿಷ್ಠನಾಗಿರ್ತಾನೆ. ಒಂದು ಒಳ್ಳೆ ಪುರುಷನ್ಗೆ ಏನೇನ್ ಲಕ್ಷಣಗಳಿರ್ಬೇಕೋ ಅಷ್ಟು ಇರತ್ತ ಅವು ಮಗುಗೆ. ಅದು ಯೌವನ ವಯಸ್ಸಿಗೆ ಬರುತ್ತೆ. ಅದನ್ನ ಕರ್ಕೊಂಡ್ ಬಂದು ಶಂತನ್ ಮಹಾರಾಜು ಗಂಗಾದೇವಿ ಕೊಟ್ಬಿಟ್ಟು ಹೊಟ್ಟೋಗ್ತಾಳೆ. ಈ ಶಂತನ್ ಮಹಾರಾಜನ್ ಮಗನ್ ನೋಡ್ಕೊಂಡು ತುಂಬಾ ಖುಷಿ ಆಗ್ಬಿಡತ್ತೆ. ಆ ಮಗನ್ಗೆ ದೇವವ್ರತ ಅಂತ ಹೆಸರಿಟ್ಟಿರ್ತಾಳೆ ಗಂಗಾದೇವಿ. ಸೊ ಆ ಮಗುನ್ ನೋಡ್ಕೊಂಡು ಶಂತನ್ ಮಹಾರಾಜ್ ಖುಷಿಯಾಗಿರ್ತಾನೆ. ಒಂದ್ಸತಿ ಏನಾಗತ್ತೆ, ಬೇಟೆಗೆ ಹೋಗ್ತಾನೆ. ಹೋದ್ರೆ ಅಲ್ಲಿ ಸತ್ಯವತಿ ಕಾಣಿಸ್ತಾರೆ. ಆಕೆನ್ ನೋಡಿ ಪ್ರೀತಿ ಆಗತ್ತೆ. ಸತ್ಯವತಿ ಯಾರು ಅಂದ್ರೆ ವೇದವ್ಯಾಸ ದೇವರ ತಾಯಿ. ಸರಿ, ಸತ್ಯವತಿನ್ ಕೇಳ್ತಾನೆ ಶಂತನ ಮಹಾರಾಜ್, ನಾನ್ ನಿನ್ನ ಮದ್ವೆ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಅವ್ರಿಗೆ ತುಂಬಾ ವಯಸ್ಸಾಗೋಗಿರತ್ತೆ. ಮುದುಕರಂದ್ರೆ ಮುದುಕರಾಗೋಗಿರ್ತಾರೆ. ಆದ್ರೂ ಸತ್ಯವತಿನ್ ನೋಡಿ
ಮೋಹ ಪಡ್ತಾರೆ, ಮದ್ವೆ ಮಾಡ್ಕೋಬೇಕು ಅನ್ಕೊಂತಾರೆ. ಅದಕ್ಕೆ ಆಕೆ ಅಂತಾಳೆ, ಇಲ್ಲ ನಮ್ ತಂದೆನ್ ಕೇಳಿ, ನನ್ ತಂದೆದೇ ಫೈನಲ್ ಡೆಸಿಷನ್ ನಾನು. ಸರಿ ಅಂತ ಅವ್ರ ತಂದೆನ್ ಕೇಳಿದಾಗ ತಂದೆ ಅಂತಾರೆ, ಇಲ್ಲ ನೋಡು, ನನ್ ಮಗನ್ಗೆ ಹುಟ್ಟೋ ಮಗುನ ನೀನ್ ರಾಜ ಮಾಡೋ ಹಾಗಿದ್ರೆ ಮಾತ್ರನೇ ನಾನು ಇವಳನ್ನ ಕೊಟ್ಟು ನಿಂಗ್ ಮದ್ವೆ ಮಾಡೋದು. ಅದಕ್ಕೆ ಶಂತನು ಮಹಾರಾಜಗ್ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ತನ್ಗಂಥ ಒಳ್ಳೆ ಮಗ ಇದ್ದಾನ ಮನೆಯಲ್ಲಿ. ಆ ಮಗನ್ ಬಿಟ್ಟು ಈ ಸತ್ಯವತಿ ಮಗನ್ಗೆ ರಾಜನ್ ಮಾಡಕ್ಕೆ ಇಷ್ಟ ಇರಲ್ಲ. ರಾಜ್ಯಕ್ಕೆ ವಾಪಸ್ ಬಂದ್ಬಿಡ್ತಾನೆ. ಆದ್ರೂ ಸತ್ಯವತಿನ್ ಮರೆಯಕ್ಕಾಗಲ್ಲ. ಒಂಥರ ಯಾವಾಗ್ಲೂ ದುಃಖದಲ್ಲೇ ಇರ್ತಾನೆ. ಇದು ನೋಡಿ ದೇವವ್ರತ ಕೇಳ್ತಾನೆ ತಂದೆನ, ಯಾಕೆ ಈ ತರ ದುಃಖದಲ್ಲಿರೋದು ಅಂತ. ಆದ್ರೂ ಏನು ಹೇಳಲ್ಲ. ಆಮೇಲೆ ದೇವವ್ರತ ಮಂತ್ರಿಗಳನ್ನ ಕೇಳ್ತಾನೆ ರಹಸ್ಯವಾಗಿ. ಅವಾಗ ಅವ್ರು ಹೇಳ್ತಾರೆ, ಈ ತರ ಸತ್ಯವತಿನ್ ನೋಡಿ ಬಂದಿದ್ದಾನೆ ರಾಜ, ಅವ್ರನ್ನ ಮದ್ವೆ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ ಅಂತ ಬೇಜಾರ್ ಅವ್ರಿಗೆ ಅಂತ. ಅದಕ್ಕೆ ದೇವವ್ರತ ಏನ್ ಮಾಡ್ತಾನೆ, ಹೋಗ್ತಾನೆ ಸತ್ಯವತಿ ಅವ್ರ ತಂದೆ ಹತ್ರ ಹೋಗಿ, ಇಲ್ಲ ನಿಮ್ ಮಗಳನ್ನ ನಮ್ ತಂದೆ ಕೊಟ್ಟು ಮದ್ವೆ ಮಾಡಿ, ನೀವ್ ಅವ್ರ ಮಗನ್ಗೆ ನಾನ್ ರಾಜನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯವತಿ ತಂದೆ ಅಂತಾರೆ, ಇವಾಗ ನೀನೇನೋ ಹೇಳ್ತೀಯ, ನನ್ನ ಮೊಮ್ಮಗನ್ ರಾಜ ಮಾಡ್ತೀನಿ ಅಂತ. ನಿನಗೆ ನಾಳೆ ಮಕ್ಕಳು ಹುಟ್ಟಿದ್ರೆ ಅವ್ರು ಸುಮ್ನೆ ಇರ್ತಾರ? ಅವ್ರು ಗಲಾಟೆ ಮಾಡ್ತಾರಲ್ವಾ? ಅದು ಹೇಗ್ ಮಾಡಕ್ಕಾಗತ್ತೆ? ಆಗಲ್ಲ ಇದೆಲ್ಲ. ಅದಕ್ಕೆ ದೇವವ್ರತ ಅಂತಾನೆ, ಆಯ್ತು, ನಿಮ್ಗೆ ಆ ತರ ಅನುಮಾನ ಇದ್ರೆ ನಾನಿವತ್ತು ಪಂಚಭೂತಗಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಶಪಥ ಮಾಡ್ತಾ ಇದ್ದೀನಿ, ನನ್ ಜನ್ಮದಲ್ಲಿ ನಾನ್ ಮದ್ವೆ ಮಾಡ್ಕೊಂಬಲ್ಲ, ಯಾವ ಹೆಂಗಸರ ಸಹವಾಸಕ್ಕೂ ಹೋಗಲ್ಲ ಅಂತ ಶಪಥ ಮಾಡ್ತಾನೆ. ಅದು ಎಷ್ಟು ಭೀಷ್ಮವಾಗಿ ಶಪಥ ಮಾಡ್ತಾನೆ ಅಂದ್ರೆ, ಮೇಲಿಂದ ದೇವರುಗಳೆಲ್ಲ ಪುಷ್ಪವೃಷ್ಟಿ ಕುರಿಸಿ ಆವತ್ತಿಂದ ದೇವವ್ರತವನ್ನ ಭೀಷ್ಮ ಅಂತ ಕರೆಯಕ್ ಶುರು ಮಾಡ್ತಾರೆ. ಅದು ತಾನು ಏನ್ ಶಪಥ ಮಾಡಿದಾನೋ ಕೊನೆ ಉಸಿರು ತನಕ ಕೂಡ ಅದನ್ನ ಪಾಲನೆ ಮಾಡ್ತಾನೆ. ಹಾಗಾಗಿ ಆಚಾರ್ಯ ಆಗ್ಬಿಡ್ತಾನೆ, ಭೀಷ್ಮಾಚಾರ್ಯ ಅಂತಾರೆ ಅದಕ್ಕೆ ಅವ್ರನ್ನ. ಶಂತನು ಮಹಾರಾಜಗ್ ಸತ್ಯವತಿನ್ ಕೊಟ್ಟು ಮದುವೆ ಮಾಡ್ತಾನೆ. ಆಮೇಲೆ ಶಂತನು ಮಹಾರಾಜ್ ಕೂಡ ವೃದ್ಧಾಪ್ಯದಿಂದ ತೀರೋಗ್ಬಿಡ್ತಾರೆ. ಅವ್ರಿಗೆ ಅಷ್ಟೊತ್ತಿಗೆ 2 ಮಕ್ಕಳಾಗಿರ್ತಾರೆ, ಚಿತ್ರಾಂಗದ, ವಿಚಿತ್ರ ವೀರ್ಯ ಅಂತ. ಚಿತ್ರಾಂಗದ ಗಂಧರ್ವನ್ ಜೊತೆಲಿ ಯುದ್ಧ ಮಾಡಿ ಸತ್ತೋಗ್ಬಿಡ್ತಾನೆ. ವಿಚಿತ್ರ ವೀರ್ಯ ತುಂಬಾ ಇರ್ರೆಸ್ಪಾನ್ಸಿಬಲ್ ಆಗಿರ್ತಾನೆ, ರಾಜನ್ನೇನು ನೋಡ್ಕೊಂತ ಇರಲ್ಲ, ಎಲ್ಲ ಭೀಷ್ಮನ್ನೇ ನೋಡ್ಕೊಂತ ಇರ್ತಾನೆ. ಒಂದ್ ದಿವಸ ಏನಾಗತ್ತೆ, ಈ ತರ ಆದ್ರೆ ಆಗೋದಿಲ್ಲ ಅಂತ ಮದ್ವೆ ಮಾಡ್ಬೇಕು ವಿಚಿತ್ರ ವೀರ್ಯನಿಗೆ ಅನ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಅಂಬಾ, ಅಂಬಿಕಾ, ಅಂಬಾಳಿಕಾ ಅಂತ 3 ಜನಕ್ಕೆ ಸ್ವಯಂವರ ಆಗ್ತಾ ಇರತ್ತೆ. ವಿಚಿತ್ರ ವೀರ್ಯ ಸ್ವಯಂವರಕ್ಕೆ ಹೋಗು ಅಂದ್ರೆ ಹೋಗಲ್ಲ. ಅದಕ್ಕೆ ಭೀಷ್ಮನೇ ಹೋಗಿ ಅಲ್ಲಿರೋ ರಾಜರ ಹತ್ರ ಎಲ್ಲ ಯುದ್ಧ ಮಾಡಿ ಆ 3 ಜನ, ಅಂಬಾ, ಅಂಬಿಕಾ, ಅಂಬಾಳಿಕಾ 3 ಜನನ ತನ್ನ ರಥದಲ್ಲಿ ಕೂರ್ಸ್ಕೊಂಡು ಬಂದು ವಿಚಿತ್ರ ವೀರ್ಯನ ಮದ್ವೆ ಮಾಡಕ್ ನೋಡ್ತಾನೆ. ಅದ್ರಲ್ಲಿ ಅಂಬಾ ಅಂತಾಳೆ, ನಂಗೆ ಬೇರೆ ಅವ್ರ ಇಷ್ಟ ಇದೆ, ನಾನು ಈ ತರ ನಿಮ್ ತಮ್ಮನ್ ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಂತಾಳೆ. ಅದಕ್ಕೆ ಭೀಷ್ಮ ಅಂತಾನೆ, ಆಯ್ತು, ನಿನ್ಗೆ ಯಾರು ಇಷ್ಟನೋ ಅವ್ರ ಹತ್ರಗೆ ಹೋಗು ಅಂತ ಕಳ್ಸ್ಬಿಡ್ತಾನೆ ತನ್ನ ಭಟರನ್ ಜೊತೆಯಲ್ಲಿ. ಅಲ್ಲಿ ಅಂಬಾ ಹೋಗ್ತಾಳೆ. ಅಲ್ಲಿ ತಾನು ಇಷ್ಟಪಟ್ಟಿದ್ದವನು ಅಂತಾನೆ, ಇಲ್ಲ, ಭೀಷ್ಮ ಬಂದ್ ನನ್ ಸೋಲ್ಸಿ ಕರ್ಕೊಂಡು ಹೊಟ್ಟೋದ ನಿಂಗೆ, ಹಾಗಾಗಿ ನಾನ್ ಮಾಡ್ಕೊಳಕ್ ಆಗಲ್ಲ, ನೀನ್ ಅಲ್ಲಿಗೆ ಹೊಟ್ಟೋಗು. ಅಂಬಾ ಹತ್ಕೊಂಡ್ ಮತ್ತೆ ಭೀಷ್ಮನ ಹತ್ರ ಬರ್ತಾಳೆ, ನೀನ್ ತಮ್ಮಂಗ್ ಕೊಟ್ಟು ಮದುವೆ ಮಾಡು ಅಂತ. ವಿಚಿತ್ರ ವೀರ್ಯ ಅಂತಾನೆ, ಇಲ್ಲ, ಬೇರೆಯವ್ರನ್ನ ಇಷ್ಟಪಟ್ಟಿದ್ದವನ್ ನಾನ್ ಮಾಡ್ಕೊಂಬಲ್ಲ ಅಂತ ಹೇಳ್ಬಿಡ್ತಾನೆ. ಹಾಗಾಗಿ ಅಂಬಾನ ಯಾರು ಮದುವೆ ಮಾಡ್ಕೊಂಬಲ್ಲ. ಅವಳು ಕೋಪ ಬಂದು ಹೋಗಿ ತಪಸ್ ಮಾಡ್ತಾಳೆ. ಇಲ್ಲಿ ಅಂಬಾಳಿಕಾನ ವಿಚಿತ್ರ ವೀರ್ಯ ಮದುವೆ ಮಾಡ್ಕೊಂತಾನೆ. ಆಮೇಲೆ ಅವ್ರಿಗೆ ಮಕ್ಕಳು ಹುಟ್ಟಕ್ಕನ್ನ ಮುಂಚೆನೆ ವಿಚಿತ್ರ ವೀರ್ಯ ಸತ್ತೋಗ್ಬಿಡ್ತಾನೆ. ಸೊ ಇವಾಗ ಆ ರಾಜ್ಯವನ್ನು, ಹಸ್ತಿನಾಪುರವನ್ನು ನೋಡ್ಕೊಳಕ್ಕೆ ಯಾರು ಸಕ್ಸಸರ್ಸೇ ಇರಲ್ಲ. ಆವಾಗ ಭೀಷ್ಮ ಏನ್ ಮಾಡ್ತಾನೆ, ತಾಯಿನ್ ಕೇಳ್ತಾನೆ, ಸತ್ಯವತಿನ ಏನ್ ಈ ತರ ಆಗೋಯ್ತಲ್ಲ ಅಂತ. ಅದಕ್ಕೆ ಸತ್ಯವತಿ ಅಂತಾಳೆ, ನೀನೇ ಅಂಬಿಕಾ, ಅಂಬಾಳಿಕಾ ಜೊತೆಲಿರು, ಮಕ್ಕಳನ್ನ ಮಾಡು ಅಂತ. ಅದಕ್ಕೆ ಭೀಷ್ಮ ಅಂತಾನೆ, ಇಲ್ಲ, ನಾನ್ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ, ನಾನ್ ಯಾವತ್ತಿಗೂ ಆ ಕೆಲಸ ಮಾಡಲ್ಲ. ಅದಕ್ಕೆ ಸತ್ಯವತಿ ತನ್ನ ಮಗನಾದ ವೇದವ್ಯಾಸವನ್ನು ಕರೆದು, ನಿನ್ನ ಯೋಗ ವಿದ್ಯೆಯಿಂದ ಅವ್ರಿಗೆ ಮಕ್ಕಳು ಮಾಡು ಅಂದ್ರೆ, ಆವಾಗ ಅವರು ಈ ಅಂಬಿಕಾ, ಅಂಬಾಲಿಕಾಗೆ ಮಕ್ಕಳನ್ನ ಮಾಡ್ತಾರೆ. ಅವರೇ ಧೃತರಾಷ್ಟ್ರ, ಪಾಂಡುಕುಮಾರ, ವಿದುರ 3 ಜನ. ಇಲ್ಲಿ ಅಂಬಾ ತಪಸ್ ಮಾಡ್ತಾಳೆ ಶಿವನನ್ ಕುರಿತು.
ಅವ್ರು ಶಿವ ಕೇಳ್ತಾರೆ ಏನ್ ಬೇಕು ಅಂತ. ಅದಕ್ಕೆ ಈ ತರ ನಾನು ಭೀಷ್ಮನ್ ಮೇಲೆ ರಿವೆಂಜ್ ತಗೋಬೇಕು, ನಂಗೆ ಸಹಾಯ ಮಾಡು. ಅದಕ್ಕೆ ಶಿವ ಅಂತಾರೆ ಈ ಜನ್ಮದಲ್ಲಾಗಲ್ಲ, ನಿಂಗೆ ಬರೋ ಜನ್ಮದಲ್ಲಾಗತ್ತೆ ಅಂತ. ಸರಿ ಅಂತ ಆ ದೇಹ ಬಿಟ್ಬಿಟ್ಟು ಇನ್ನೊಂದು ಸತಿ ಜನ್ಮ ತಗೊಂತಾಳೆ ದ್ರುಪದ ರಾಜ ಮನೆಯಲ್ಲಿ. ಅಲ್ಲಿ ಹುಡುಗಿಯಾಗಿ ಹುಡ್ತಾಳೆ. ಅದಕ್ಕೆ ಅನ್ಕೊಂತಾಳೆ, ಅಯ್ಯೋ ಹುಡುಗಿಯಾಗಿ ಹುಟ್ಟಿದ್ರೆ ಮತ್ತೆ ಭೀಷ್ಮನ್ ಜೊತೆಲಿ ಯುದ್ಧ ಮಾಡಕ್ಕಾಗಲ್ಲ, ಮತ್ತೆ ತಪಸ್ ಮಾಡ್ತಾಳೆ. ಆವಾಗ ರುದ್ರದೇವ್ರು ಅಂತಾರೆ ಏನು ಅಂತ. ಇಲ್ಲ, ನನ್ನ ಹುಡುಗ ಮಾಡು, ಹುಡುಗಿ ಆದ್ರೆ ನಾನು ಯುದ್ಧ ಮಾಡಕ್ಕಾಗಲ್ಲ. ಸರಿ ಅಂತ ರುದ್ರದೇವರು ಅವಳನ್ನ ಗಂಡಸರಾಗಿ ಮಾಡ್ತಾರೆ. ಅವಳನ್ನೇ ಶಿಖಂಡಿ ಅನ್ನೋದು, ಅಂಬಾನೇ ಶಿಖಂಡಿ ಅಂತಾರೆ. ಇಲ್ಲಿ ಹಸ್ತಿನಾಪುರದಲ್ಲಿ ಈ ಧೃತರಾಷ್ಟ್ರನ ಮಕ್ಕಳೇ ಕೌರವರು, ಈ ದುರ್ಯೋಧನ ದುಶ್ಯಾಸನ ಇವರೆಲ್ಲ. ಈ ಪಾಂಡುರಾಜರ ಮಕ್ಕಳೇ ಪಾಂಡವಳು. ಆಮೇಲೆ ಈ ಸರಿ ಇವರೆಲ್ಲ ದೊಡ್ಡವರಾಗ್ತಾರೆ, ಮತ್ತೆ ಜಗಳ ಆಡ್ತಾರೆ, ರಾಜ್ಯಕ್ಕೋಸ್ಕರ ಅರಣ್ಯವಾಸ ಆಗತ್ತೆ ಪಾಂಡವ್ರಿಗೆ. ಅದೆಲ್ಲ ಆದ್ಮೇಲೆ ಕುರುಕ್ಷೇತ್ರ ಯುದ್ಧ ಆಗತ್ತೆ. ಅವಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಕೂಡ ಭೀಷ್ಮರು ಪಾಂಡವ್ರ ಜೊತೆಲಿ ಹೊಟ್ಟೋಗಿರ್ಬೋದಾಗಿತ್ತು, ಹೋಗಲ್ಲ. ತನ್ ತಂದೆಗೆ ಏನು ಹೇಳಿದ್ದಾನೋ, ಏನು ಪ್ರಾಮಿಸ್ ಮಾಡಿದ್ದಾರೋ, ಈ ಸಿಂಹಾಸನವನ್ನೇ ನೋಡ್ಕೊಂಡಿರ್ತೀನಿ ಅಂತ, ಅಷ್ಟು ಅನರ್ಥಗಳು, ಅಷ್ಟು ಅಧರ್ಮ ನಡೀತಾ ಇದ್ರು ಕೂಡ ಪಾಪ ಬಿಟ್ಟು ಹೋಗೋದಿಲ್ಲ, ಹಾಗೆ ಇರ್ತಾನೆ. ದ್ರೌಪದಿನ ಸಭೆಗೆ ತಂದು ಸೀರೆ ಇದು ಮಾಡಕ್ ಹೋಗಿದ್ದಾಗ ಕೂಡ ಏನು ಒಂದು ಮಾತು ಹೇಳಲ್ಲ. ಅದು ತಪ್ಪು ಅಂತ ಗೊತ್ತು ಭೀಷ್ಮನ್ಗೆ, ಆದ್ರೂ ಸಿಂಹಾಸನಕ್ಕೆ ಬದ್ಧನಾಗಿ ಹಾಗೆ ಇರ್ತಾರೆ. ದ್ರೌಪದಿ ಹಾಗೂ ಕೇಳ್ತಾಳೆ, ಇದು ಅಧರ್ಮ ಅಲ್ವಾ ತಾತ, ಹೇಳು ಅಂತ. ಅದಕ್ಕೆ ಭೀಷ್ಮ ಆವಾಗ ಕೂಡ, ಇಲ್ಲಮ್ಮ ಧರ್ಮರಾಜನೇ ಸೋತೋಗಿದ್ದಾನೆ ಅಂತ ಒಪ್ಕೊಂಡಿದ್ದಾನಲ್ವಾ, ಇನ್ನು ನಾನೇನ್ ಹೇಳಕ್ಕಾಗತ್ತೆ ಅಂತಾನೆ. ಅದೇ ತಪ್ಪು. ಅಧರ್ಮ ನಡೆಯುವಾಗ ಅದು ನಾವು ಹೇಳ್ದೆ ಇರೋದು ಕೂಡ ತಪ್ಪೆ. ಅಧರ್ಮವನ್ನು ಅಧರ್ಮ ಅಂತ ಹೇಳಲೇಬೇಕಾಗತ್ತೆ. ಹಾಗಾಗಿ ಅಲ್ಲಿಗೆ ಆಗೋಗತ್ತೆ, ಕುರುಕ್ಷೇತ್ರ ನಡೆಯುತ್ತೆ. ಭೀಷ್ಮರಿಗೆ 2 ವರ ಕೊಟ್ಟಿರ್ತಾರ ಅವ್ರ ತಂದೆ. ಏನು ಅಂದ್ರೆ, ಒಂದು, ಭೀಷ್ಮರ ಅಸ್ತ್ರ ಹಿಡ್ಕೊಂಡು ನಿಂತ್ಕೊಂಡ್ರೆ ಭೀಷ್ಮರ್ನ ಯಾರು ಸೋಲ್ಸಕ್ಕಾಗಲ್ಲ. ಇನ್ನೊಂದು ವರ, ಭೀಷ್ಮರ್ಗೆ ಯಾವಾಗ ಬೇಕಾದ್ರೆ ಆವಾಗ ದೇಹ ಬಿಡ್ಬೋದು. ಸೊ ಹೀಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನ್ ಸೋಲ್ಸಕ್ಕೆ ಆಗ್ತಾ ಇರಲ್ಲ ಪಾಂಡವ್ರಿಗೆ. ಆವಾಗ ಕೃಷ್ಣ ಹೇಳ್ತಾನೆ, ಹೋಗಿ ಭೀಷ್ಮರ್ನೇ ಕೇಳ್ರಿ ಏನು ಉಪಾಯ ಅವ್ರನ್ನ ಸೋಲ್ಸಕ್ಕೆ ಅಂತ. ಸರಿ ಅಂತ ಪಾಂಡವರೆಲ್ಲ ಹೋಗ್ತಾರೆ. ಅಲ್ಲಿ ಭೀಷ್ಮನ್ ಕೇಳ್ತಾರೆ ರಾತ್ರಿ, ತಾತ ನೀನ್ ಸೋಲ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಪಾಪ ಅವಾಗ ಹೇಳ್ತಾನೆ, ಮೊಮ್ಮಕ್ಕಳಿಗೆ ಅನ್ಯಾಯ ಮಾಡೋದಿಷ್ಟ ಇಲ್ದೆ, ನೋಡಿ ಯಾರಾದ್ರೂ ಶಿಖಂಡಿ ತಂದು ನನ್ನ ಎದುರುಗಡೆ ನಿಲ್ಸಿದ್ರೆ ಆವಾಗ ನಾನ್ ಬಾಣ ಎತ್ತಕ್ಕಾಗಲ್ಲ, ಆವಾಗ ನೀವು ನನ್ನ ಸೋಲಿಸ್ಬಿಡ್ಬೋದು ಅಂತ. ಸರಿ ಅಂತ ಅವ್ರ ಭೀಷ್ಮನ್ಗೆ ನಮಸ್ಕಾರ ಮಾಡ್ಕೊಂಡು ಹತ್ಕೊಂಡು, ಪಾಪ ಇನ್ನೇನು ಯಾವ ಮೊಮ್ಮಗ ಹೋಗಿ ತಾತ ನೀನ್ ಹ್ಯಾಕ್ ಸಾಯ್ತೀಯ ಅಂತ ಕೇಳ್ತಾರೆ. ಆದ್ರೂ ಪಾಪ ಭೀಷ್ಮ ಒಂಚೂರು ಬೇಜಾರು ಮಾಡ್ಕೊಂಬಲ್ಲ, ಹೇಳ್ತಾನೆ ಹೇಗೆ ಸಾಯ್ತಾನೆ ಅಂತ. ಸರಿ, ಮಾರನೇ ದಿವಸ ಶಿಖಂಡಿ ತಂದು ರಥದಲ್ಲಿ ನಿಲ್ಲಿಸ್ತಾರೆ. ಭೀಷ್ಮ ಯುದ್ಧ ಮಾಡಲ್ಲ, ಬಾಣಗಳನ್ನ ಕೆಳಗೆ ಬೀಳಿಸ್ಬಿಡ್ತಾನೆ. ಆವಾಗ ಅರ್ಜುನ ಬಾಣಗಳೆಲ್ಲ ಸಿಕ್ಕಾಪಟ್ಟೆ ಬಾಣಗಳು, 100 ಬಾಣಗಳು ಹಾಕಿ ಭೀಷ್ಮನ ರಥದಿಂದ ಬೀಳಿಸ್ಬಿಡ್ತಾನೆ. ಒಂದು ಚೂರು, 1 ಇಂಚಷ್ಟು ಕೂಡ ಜಾಗ ಇರಲ್ಲ, ಅಷ್ಟು ಬಾಣಗಳು ತಾಕಿ ಭೀಷ್ಮ ಕೆಳಗೆ ಬಿದ್ದೋಗ್ತಾನೆ. ಇದು 10ನೇ ದಿವಸ, ಕುರುಕ್ಷೇತ್ರ 10ನೇ ದಿವಸ ಇದಾಗತ್ತೆ. ಇನ್ನಾವತ್ತಿಂದ ಭೀಷ್ಮ ಹಾಗೇ ಇರ್ತಾನೆ ಆ ಯುದ್ಧ ಭೂಮಿಯಲ್ಲೇ. ಯುದ್ಧ ಎಲ್ಲ ಆಗೋದ್ಮೇಲೆ ಭೀಷ್ಮ ಕಾಯ್ತಾ ಇರ್ತಾನೆ. ದಕ್ಷಿಣಾಯನದಲ್ಲಿ ದೇಹ ಬಿಡೋದು ಬೇಡ, ಉತ್ತರಾಯಣಕ್ಕೋಸ್ಕರ ಕಾಯ್ಕೊಂಡಿರ್ತಾನೆ. ಯಾಕಂದ್ರೆ ಭೀಷ್ಮನಿಗೆ ಸ್ವಚ್ಛಂದ ಮರಣದ ವರ ಇರತ್ತಲ್ವಾ, ಸೊ ಹಾಗಾಗಿ ಕಾಯ್ತಾ ಇರ್ತಾನೆ. ಸರಿ, ಯುದ್ಧ ಎಲ್ಲ ಆಗೋಗಿ ಧರ್ಮರಾಜನ್ಗೆ ರಾಜ್ಯಾಭಿಷೇಕ ಎಲ್ಲ ಆದ್ಮೇಲೆ ಎಲ್ಲಾರು ಬರ್ತಾರೆ. ಕೃಷ್ಣ ಕರ್ಕೊಂಡ್ ಬರ್ತಾನೆ. ಈ ತರ ಭೀಷ್ಮ ದೇಹ ಬಿಡೋ ಟೈಮ್ ಆಗ್ತಾ ಇದೆ, ಭೀಷ್ಮನ ಹತ್ರ ತುಂಬಾ ಜ್ಞಾನ ಇದೆ, ಅದನ್ನೆಲ್ಲ ನೀವು ತಗೊಳ್ರಿ ಹೋಗಿ ಅಂತ ಹೇಳ್ತಾನೆ ಧರ್ಮರಾಜರಿಗೆ. ಸರಿ ಅಂತ ಪಾಂಡವರು, ಕೃಷ್ಣ ಎಲ್ಲಾರು ಬರ್ತಾರೆ. ಧರ್ಮರಾಜ ಭೀಷ್ಮನ್ಗೆ ಏನೇನೋ ಕ್ವಶನ್ಸ್ ಕೇಳ್ತಾರೆ. ಅದೆಲ್ಲದಕ್ಕೂ ಭೀಷ್ಮ ಉತ್ತರ ಕೊಡ್ತಾರೆ. ಅದೆಲ್ಲ ಆದ್ಮೇಲೆ ಕೃಷ್ಣನ್ ನೋಡ್ತಾ ವಿಷ್ಣು ಸಹಸ್ರನಾಮ ಹೇಳಿ ಹಾಗೆ ದೇಹವನ್ನು ಬಿಟ್ಬಿಡ್ತಾರೆ. ಹಾಗೆ ದೇವ್ರನ್ನ ಸೇರ್ಬಿಡ್ತಾರೆ.
ಈ ಏಕಾದಶಿಗೆ ಭೀಷ್ಮ ಏಕಾದಶಿ ಅಂತಾರೆ. ತುಂಬಾ ಶ್ರೇಷ್ಠ ಇದು. ತಂದೆ ತಾಯಿ ಇದ್ರೂ ಕೂಡ ಭೀಷ್ಮ ಏಕಾದಶಿ ದಿವಸ ಭೀಷ್ಮರಿಗೆ ತರ್ಪಣ ಬಿಡ್ಬೇಕು ಅನ್ನೋದು ಶಾಸ್ತ್ರ ಹೇಳತ್ತೆ. ಇದೇ ಸ್ನೇಹಿತರೆ ಭೀಷ್ಮಾಚಾರ್ಯರ ಕತೆ. ತುಂಬಾ ಅಂದ್ರೆ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಬಲಶಾಲಿ, ಎಷ್ಟು ವಿದ್ಯೆ ಇರತ್ತೆ, ಎಷ್ಟು ಜ್ಞಾನ ಇರತ್ತೆ. ಆದ್ರೂ ಅವ್ರಿಗಿದ್ದಿದ್ದು ಒಂದೇ ಒಂದು ವೀಕ್ನೆಸ್ ಏನು ಅಂದ್ರೆ, ತಂದೆಗೆ ಮಾತು ಕೊಟ್ಬಿಟ್ಟಿದ್ದೀನಿ ಸಿಂಹಾಸನವನ್ನು ನೋಡ್ಕೊಂತೀನಿ, ಅದ್ ಯಾರೇ ಕೂತ್ಕೊಳ್ಳಿ ಅದ್ರ ಮೇಲೆ ಯಾರು ಕೂತ್ಕೊಂಡ್ರೆ ಅವ್ರನ್ನ ನೋಡ್ಕೊಂತೀನಿ ಅಂತ. ನೋಡ್ರಿ ಎಷ್ಟೆಷ್ಟು ಕೆಟ್ಟ ಜನ ಕೂತ್ಕೊಂಡ್ರು ಕೂಡ ಬಿಡಕ್ ಆಗ್ಲಿಲ್ಲ ಅವ್ರಿಗೆ ಅದನ್ನ. ಹಾಗಾಗಿ ಎಷ್ಟು ಕಷ್ಟಪಟ್ರು. ದ್ರೌಪದಿಗೆ ಅವತ್ ನಡೆದಿದ್ರಲ್ಲಿ ತನಗ್ ಗೊತ್ತಿರೋ ಧರ್ಮವನ್ನು ಕೂಡ ಆ ಸಭೆಯಲ್ಲಿ ಹೇಳಲಿಲ್ಲ. ಆ ಹೇಳದೆ ಇದ್ದಿದ್ದಕ್ಕೆ ಕೃಷ್ಣ ಹೇಳ್ತಾನೆ, ಆ ತಪ್ಪು ಮಾಡಿದ್ದಕ್ಕೆ ಇವತ್ತು ಈ ಅಂಪಶಯ್ಯ ಮೇಲೆ ಮಲಗಿರೋದು ಭೀಷ್ಮ, ಇಷ್ಟು ಕಷ್ಟ ಪಡ್ತಾ ಇರೋದು ಆ ಒಂದು ಚಿಕ್ಕ ತಪ್ಪುಗೆ. ನೋಡಿ, ಒಂದು ಹೆಣ್ಣನ್ನು ತಪ್ಪು ಮಾಡ್ತಾ ಇದ್ರೆ ನಾವು ತಪ್ಪು ಅಂತ ಅಂದಿಲ್ಲ ಅಂದ್ರೆ ಎಷ್ಟು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಹೆಣ್ಣು ಅಂತಲ್ಲ, ಎಲ್ಲೇ ಏನೇ ತಪ್ಪು ನಡೀತಾ ಇದ್ರು ನಾವು ತಪ್ಪನ್ ತಪ್ಪು ಅಂತ ಹೇಳ್ಬೇಕು. ಇದೇ ಸ್ನೇಹಿತರೆ ಭೀಷ್ಮಾಚಾರ್ಯರ ಜೀವನ ಚರಿತ್ರೆ. ತಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.